ಸಾವಿರಾರು ಶಾಲೆಗಳ ದುಸ್ಥಿತಿ ಬಗ್ಗೆ ತೋರಿಸ್ತಾ ಇದ್ವಿ. ಸರ್ಕಾರಿ ಶಾಲೆಗಳ ದುಸ್ಥಿತಿ ಈಗ ಚಿಕ್ಕಮಗಳೂರದನ್ನ ತೋರಿಸ್ತಾ ಇದ್ವಿ. ಮಳೆ ಬಂದ್ರೆ ಸೋರುತ್ತೆ, ಹೆಂಚುಗಳು ಮುರಿದಿರುವಂಥದ್ದು. ಯಾವಾಗ್ಲಾದ್ರೂ ತಲೆ ಮೇಲೆ ಬೀಳ್ಬೋದು ಹೆಂಚುಗಳು. 135 ವರ್ಷಗಳ ಇತಿಹಾಸ ಹೊಂದಿರುವಂಥ ಸರ್ಕಾರಿ ಶಾಲೆ ಅದು. ಆದರೆ ಅದಕ್ಕೆ ಒಂದು ಕಾಯಕಲ್ಪ ಮಾಡಬೇಕಾಗಿತ್ತಲ್ಲ, ಅದನ್ನು ಮಾಡಿಲ್ಲ. ಆತಂಕದಲ್ಲೇ ಕಲಿತಾ ಇದ್ದಾರೆ ಈ ಗ್ರಾಮದ ಮಕ್ಕಳು. 134 ಜನ ಅಂದರೆ ಹುಡುಗಾಟ ಅಲ್ಲ. ಸರ್ಕಾರಿ ಶಾಲೆಗೆ ಅಷ್ಟು ಜನ ಹೋಗ್ತಾ ಇದ್ದಾರೆ ಅಂದರೆ. ಚಿಕ್ಕಮಗಳೂರು ಜಿಲ್ಲೆಯ ದೇವನೂರು ಸರ್ಕಾರಿ ಶಾಲೆ 135 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಈ ಶಾಲೆ 1ರಿಂದ 7ನೇ ತರಗತಿಯ 114 ಮಕ್ಕಳು ಈ ಶಾಲೆಯಲ್ಲಿ ಕಲಿಕೆ ಮಾಡ್ತಾ ಇದ್ದಾರೆ, ಓದ್ತಾ ಇದ್ದಾರೆ. 114 ಮಕ್ಕಳು. ಮಳೆಗಾಲದಲ್ಲಿ ಸಂಪೂರ್ಣ ಶಾಲೆಯೇ ಸೋರುತ್ತೆ. ಬಿಸಿಲಿದ್ರೆ ಶಾಲೆ ಒಳಗೆ ಬೀಳುತ್ತೆ ಸೂರ್ಯನ ಕಿರಣಗಳು. ಅಂದರೆ ಆ ಲೆವೆಲ್ಗೆ ಹೆಂಚುಗಳು ಮುರ್ಕೊಂಡು ಹೋಗಿದ್ದಾವೆ ಅಂತ. 10 ಕೊಠಡಿಗಳಲ್ಲಿ 3 ಕೊಠಡಿಗಳು ಸಂಪೂರ್ಣವಾಗಿ ಶಿಥಿಲ ಆಗಿದ್ದಾವೆ. 2 ಕೊಠಡಿಗಳಲ್ಲಿ ಲ್ಯಾಬ್ ಮತ್ತು ಗ್ರಂಥಾಲಯಕ್ಕೆ ಯೂಸ್ ಮಾಡ್ಕೊಳ್ಳಲಾಗ್ತದೆ. ಸದ್ಯ ಲ್ಯಾಬು ಕೂಡ ಇದೆ, ಅದರಲ್ಲಿ ಗ್ರಂಥಾಲಯ ಕೂಡ ಇದೆಯಂತೆ 2 ಕೊಠಡಿಗಳಲ್ಲಿ. 10ರಲ್ಲಿ 3 ಕೊಠಡಿ ಕಂಪ್ಲೀಟ್ ಆಗಿ ಶಿಥಿಲಾವಸ್ಥೆ. ಇನ್ನು ಉಳಿದಿರುವಂಥದ್ದು 7. ಆ 7ರಲ್ಲಿ ಒಂದು ಲ್ಯಾಬಿಗೆ ಯೂಸ್ ಆಗ್ತದೆ, ಇನ್ನೊಂದು ಲೈಬ್ರರಿಗೆ ಯೂಸ್ ಆಗ್ತದೆ. ಇನ್ನು 5 ಕೊಠಡಿಗಳಲ್ಲಿ 7 ತರಗತಿಗಳಿಗೆ ವಿದ್ಯಾಭ್ಯಾಸವನ್ನು ಮಾಡಿಸಲಾಗ್ತದೆ. ಶಾಲೆ ಮುಂದೆ ಬಲಿಗೆ ಕಾಯ್ತಾ ಇರುವಂಥದ್ದು ಮರ ಬೇರೆ, ಒಂದು ಹಳೆಯ ಮರ ಬೇರೆ ಇದೆಯಂತೆ. ಮರ ತೆರವುಗೊಳಿಸುವಂತೆ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಲಕ್ಷ್ಮೀಶ ಕವಿ, ರುದ್ರಭಟ್ಟ ಕವಿಗಳ ಜನ್ಮಸ್ಥಳವಾಗಿರುವಂಥ ದೇವನೂರು ಗ್ರಾಮ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು. ಅದು ಅಲ್ಲಿರುವಂಥ ಶಿಥಿಲಾವಸ್ಥೆಯ ಸರ್ಕಾರಿ ಶಾಲೆ ಬಗ್ಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಕಡೂರಿನಲ್ಲಿರುವಂಥದ್ದು ಕೂಡ ಈ ಒಂದು ಊರು ಸ್ಪೆಷಲಿ ತುಂಬ ಫೇಮಸ್ಸು. ದೇವನೂರು ಅಂದರೆ ಲಕ್ಷ್ಮೀಶ ಕವಿ, ರುದ್ರಭಟ್ಟ ಕವಿಗಳ ಜನ್ಮಸ್ಥಳ ಅದು. ಅಲ್ಲಿನ ಶಾಲೆಯ ಪರಿಸ್ಥಿತಿ ನೋಡಿ, ನಿಮ್ಗೆ ತೋರಿಸ್ತಾ ಇದ್ದೀವಿ ಹೇಗಿದೆ ಅಂತ. ಸ್ವಲ್ಪ ಮುತುವರ್ಜಿಯನ್ನು ವಹಿಸಿ ಅಲ್ಲಿ ಏನು ಮಾಡಿಕೊಡೋದು ಬೇಡಪ್ಪ, ಸರ್ಕಾರಿ ಶಾಲೆನಾದರೂ ನೆಟ್ಟಗೆ ಮಾಡಿ ನೋಡಿ. ನಿಮ್ಗೆ ತೋರಿಸ್ತಾ ಇದ್ದೀವಿ ಹೇಗಿದೆ ಅನ್ನುವಂಥದ್ದನ್ನು. ಹೆಂಚುಗಳೆಲ್ಲ ಮುರ್ಕೊಂಡು ಹೋಗಿದ್ದಾವೆ. ಅಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಪಾಪ ಮಕ್ಕಳು 114 ಮಕ್ಕಳು ಬರ್ತಾ ಇದ್ದಾರೆ. 1 to 7th ಪ್ರಾಥಮಿಕ ಶಾಲೆ ಅದು. 114 ಜನ ಮಕ್ಕಳು ಬರ್ತಾ ಇದ್ದಾರೆ ಅಂದರೆ ಗ್ರೇಟೆ ಒಂದು ಸರ್ಕಾರಿ ಶಾಲೆಗೆ. ಆದರೆ ನೀವು ಯಾಕೆ ಬರ್ತೀರಾ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆ ಮಾಡಿದಂತಿದೆ. ಕಾಯಕಲ್ಪ ಕಲ್ಪಿಸದಲ್ಲೇ ಇರುವಂಥದ್ದನ್ನ ನೋಡ್ತಾ ಇದ್ರೆ. ಸರ್ ಲ್ಯಾಬ್ ರೂಮಲ್ಲೆಲ್ಲ ನೀರೆಲ್ಲ ಸರುತ್ತೆ, ಬುಕ್ಸ್ ಎಲ್ಲ ನೆಂದೋಗ್ತವೆ ಸರ್. ಕಂಬಳಿ ಹುಳ ಎಲ್ಲ ಇದ್ದಾವೆ ಸರ್ ಲ್ಯಾಬಲ್ಲಿ. ನಮ್ಮ ಸ್ಕೂಲಲ್ಲಿ ಜೋರಾಗಿ ಮಳೆ ಬಂದರೆ ಕೆಲ ನೀರು ಇಟ್ಲೊಡಿಯುತ್ತೆ ಸರ್. ಕಿಟಕಿಗಳೆಲ್ಲ ಮುರಿದೋಗಿದ್ದಾವೆ. ಮತ್ತು ಸರ್ಗಳು ಪಾಠ ಮಾಡೋದು ಬಿಟ್ಟು ಬಂದು ಅಲ್ಲಿ ಬಕೆಟೆಲ್ಲ ಇಡಬೇಕು ಸರ್. ಸರ್ ಬೇರೆ ಸ್ಕೂಲೆಲ್ಲ ನೋಡಿದರೆ ಸರ್ ಒಂದು ಸ್ವಲ್ಪ ಬೇಜಾರಾಗುತ್ತೆ ಸರ್. ಇಲ್ಲೂ ಚೆನ್ನಾಗೆಲ್ಲ ಪಾಠ ಮಾಡ್ತಾರೆ, ಇಂಗ್ಲೀಷಲ್ಲೂ ಮಾಡ್ತಾರೆ, ಕನ್ನಡದಲ್ಲೂ ಮಾಡ್ತಾರೆ. ಇಂಗ್ಲೀಷ್ ಮೀಡಿಯಮಿಗೆ ಸೇರೋದಾದ್ರೆ ಇಂಗ್ಲೀಷ್ ಮೀಡಿಯಮ್ಮು, ಕನ್ನಡ ಮೀಡಿಯಮಿಗೆ ಸೇರೋದಾದ್ರೆ ಕನ್ನಡ ಮೀಡಿಯಮ್ಮು. ಆದರೆ ಒಂದು ಸ್ವಲ್ಪ ನೀರೆಲ್ಲ ಸೋರುತ್ತೆ ಸರ್ ಅಷ್ಟೇ. ನಮಗೆ ಪಾಠ ಕೇಳೋಕ್ಕಾಗಲ್ಲ. ಲ್ಯಾಬ್ಗಳಲ್ಲೆಲ್ಲ ನೀರು ಸೋರುತ್ತೆ, ಕಂಬಳಿ ಹುಳಗಳೆಲ್ಲ ಬೀಳುತ್ತೆ. ಹಂಗಾಗಿ ನಾವು ಕೂತ್ಕೊಂಡು ನೀಟಾಗಿ ಪಾಠ ಕೇಳೋಕ್ಕಾಗಲ್ಲ. ಕಿಟಕಿಗಳೆಲ್ಲ ಒಡೆದೋಗಿದೆ, ಹಂಗಾಗಿ ಬೇಜಾರು. ಬುಕ್ಸ್ಗಳೆಲ್ಲ ನೆನೀತವೆ, ಬೆಂಚ್ ಮೇಲೆಲ್ಲ ನೀರು ಬೀಳ್ತವೆ. ಅವಾಗೆಲ್ಲ ನಾವು ಬಕೆಟ್ ಇಡ್ತೀವಿ, ನೀರು ಸೋರುತ್ತೆ ಅಂತ. ಇಲ್ಲಿ ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ಇಂಗ್ಲೀಷಲ್ಲೂ ಪಾಠ ಮಾಡ್ತಾರೆ, ಎಲ್ಲದರಲ್ಲೂ ಪಾಠ ಮಾಡ್ತಾರೆ, ಎಲ್ಲದನ್ನೂ ಹೇಳ್ತಾರೆ ನಮಗೆ ಗೌರ್ಮೆಂಟ್ ಸ್ಕೂಲಲ್ಲಿ. ಈ ಶಾಲೆ ಸುಮಾರು 135 ವರ್ಷದ ಹಳೆಯ ಶಾಲೆ ಆಗಿದೆ. ಹಾಗಾಗಿ ಭಾಳ ಶಿಥಿಲಾವಸ್ಥೆಯಲ್ಲಿ ಶಾಲಾ ಕಟ್ಟಡಗಳು, ಆ ಮರದ ಸೆತ್ತೆ ಎಲ್ಲ ಬಿದ್ದು ಭಾಳ ಶಿಥಿಲಾವಸ್ಥೆ ಇದ್ದಾರೆ. ಅಲ್ಲೆಲ್ಲ ಮಕ್ಕಳು ಕೂತು ಶಿಕ್ಷಣ ಕೇಳೋ ಮಟ್ಟಕ್ಕೆ ಇಲ್ಲ. ಹಾಗಾಗಿ ಒಂದು ಅವ್ಯವಸ್ಥೆ ಆಗಿದೆ. ಇದನ್ನು ಸರ್ಕಾರ ಇಲಾಖೆ ಗಮನ ಹರಿಸಿ ನಮ್ಮ ಮಕ್ಕಳಿಗೆ, ನಮ್ಮ ಶಾಲೆಯ ಮುಂದುಗಡೆ ಒಂದು ಬೃಹದಾಕಾರದ ಮರ ಇದೆ, ಭಾರೀ ಶಿಥಿಲಾವಸ್ಥೆಯಲ್ಲಿದೆ. ಅದು ಹಂಚು ಮೇಲೆ ಬೀಳುತ್ತೆ. ಹಂಚನ್ನ ಕೆಲವು ಎಷ್ಟು ಸತಿ ರಿಪೇರಿ ಮಾಡಿಸಿದ್ರು ಅದು ಯಾವಾಗಲೂ ಹಂಚು ಮೇಲೆ ಬೀಳ್ತಾ ಇದೆ. ಮನೆಗೆ ಒಬ್ಬೊಬ್ಬರು ಮಕ್ಕಳು ಇರ್ತಾರೆ, ತಂದೆ ತಾಯಿಗೆ ಒಂದೇ ಮಕ್ಕಳು. ಅದಕ್ಕೆ ಏನಾದ್ರು ಜೀವಗ ಹಾನಿ ಆದರೆ ತಂದೆ ತಾಯಿಗೆ ಯಾರು ಇದು ಹೊಣೆ? ಶಾಲೆ ಭಾರಿ ಶಿಥಿಲಾವಸ್ಥೆಯಲ್ಲಿದೆ. ಹಾಗೂ ತೀರುಗಳೆಲ್ಲ ಮುರಿದು ಹೋಗ್ತಾ ಇದೆ. ಮಕ್ಕಳುಗಳು ಏನಾಗಿ ಕೊನೆಗೊಂದೇನೋ ಎಡವಟ್ಟಾದರೆ ಯಾರು ಇದಕ್ಕೆ ಹೊಣೆ? ಇದನ್ನು ಕೇಳೋರಿಲ್ಲ, ಹೇಳೋರು. ದೇವನೂರು ಶಾಲೆಗೆ ಡಿಡಿಪಿಐ ತಿಮ್ಮರಾಜು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ದೇವನೂರು ಶಾಲೆ ಹಾಳಾಗಿರುವಂಥ ಮಾಹಿತಿ ಬಂದಿದೆ. ಖುದ್ದು ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತೇನೆ. ಶತಮಾನ ಪೂರೈಸಿರುವಂಥ ಶಾಲೆ ಅಭಿವೃದ್ಧಿಗೆ ಒತ್ತು ಕೊಡ್ತೇವೆ ಅಂತ ಹೇಳಿದ್ದಾರೆ. ಏನು ತಾವು ಫೋಟೋಗಳು ಕೂಡ ಎಲ್ಲ ನೋಡಿದೆ ನಾನು. ತೀರಾ ಕೆಟ್ಟ ಪರಿಸ್ಥಿತಿಲಿದೆ. ಅವೆಲ್ಲವೂ ಕೂಡ ಸರಿಪಡಿಸೋದಕ್ಕೆ ಖಂಡಿತ ಇಲಾಖೆಯಲ್ಲಿ ಅವಕಾಶ ಇದೆ. ಬೇರೆ ಬೇರೆ ಸ್ಕೀಮ್ಗಳಲ್ಲಿ ನಾವು ಕೊಠಡಿಗಳನ್ನ ಕೊಡುವಂಥದ್ದು, ದುರಸ್ತಿಗಳಿಗೆ ಕೊಡುವಂಥದ್ದು ಅವಕಾಶ ಇರೋದ್ರಿಂದ ಅದನ್ನು ಖಂಡಿತ ನಾನು ವಿಸಿಟ್ ಮಾಡಿ, ಈಗ ಆಲ್ರೆಡಿ ಏನು ನಮ್ಮಲ್ಲಿ ಕ್ರಿಯಾಯೋಜನೆ ಮಾಡಲಿಕ್ಕೆ ಪಟ್ಟಿಗಳನ್ನ ಸಿದ್ಧಪಡಿಸಿದ್ದೀವಿ.
ಆ ಶಾಲೆ ಏನಾದರೂ ಸೇರ್ಪಡೆ ಆಗಿಲ್ಲ ಅಂದರೆ ಖಂಡಿತ ಸೇರ್ಪಡೆ ಮಾಡೋದಕ್ಕೆ ಮೊದಲನೇ ಆದ್ಯತೆಯಲ್ಲಿ ನಾನು ಕೈಗೆತ್ಕೊಳ್ತೀನಿ. ಜೊತೆಗೆ ಇನ್ನೊಟ್ಟಿಗೆ ಒಂದಷ್ಟು ಶಾಲೆಗಳ ಪಟ್ಟಿ ನನ್ನ ಹತ್ರ ಇದೆ. ಸರ್ಕಾರಕ್ಕೆ ಅದನ್ನು ಶಿಫಾರಸು ಮಾಡಿ ಏನೆಲ್ಲ ವಿಶೇಷವಾದ ಅನುದಾನಗಳನ್ನ ಕೊಡ್ಬೋದು ಪರಿಶೀಲನೆ ಮಾಡ್ತೀನಿ. ಸಾಧ್ಯ ಆದರೆ ಒಂದಿನ 2 ದಿನದಲ್ಲೇ ನಾನು ಭೇಟಿ ನೀಡಿ ಆ ಶಾಲೆಗೆ ಏನು ತಾವುಗಳು ಫೋಟೋಗಳು ಕೂಡ ಎಲ್ಲ ನೋಡಿದೆ. ನಾನು ತೀರಾ ಕೆಟ್ಟ ಪರಿಸ್ಥಿತಿಲಿದೆ. ಅವೆಲ್ಲವೂ ಕೂಡ ಸರಿಪಡಿಸೋದಕ್ಕೆ ಖಂಡಿತ ಇಲಾಖೆಯಲ್ಲಿ ಅವಕಾಶ ಇದೆ. ಬೇರೆ ಬೇರೆ ಸ್ಕೀಮ್ಗಳಲ್ಲಿ ನಾವು ಕೊಠಡಿಗಳನ್ನ ಕೊಡುವಂಥದ್ದು, ದುರಸ್ತಿಗಳಿಗೆ ಕೊಡುವಂಥದ್ದು ಅವಕಾಶ ಇರೋದ್ರಿಂದ ಅದನ್ನು ಖಂಡಿತ ನಾನು ವಿಸಿಟ್ ಮಾಡಿ ಈಗ ಆಲ್ರೆಡಿ ಏನು ನಮ್ಮಲ್ಲಿ ಕ್ರಿಯಾಯೋಜನೆ ಮಾಡಲಿಕ್ಕೆ ಪಟ್ಟಿಗಳನ್ನ ಸಿದ್ಧಪಡಿಸಿದ್ದೀವಿ. ಆ ಶಾಲೆ ಏನಾದರೂ ಸೇರ್ಪಡೆ ಆಗಿಲ್ಲ ಅಂದರೆ ಖಂಡಿತ ಸೇರ್ಪಡೆ ಮಾಡೋದಕ್ಕೆ ಮೊದಲನೇ ಆದ್ಯತೆಯಲ್ಲಿ ನಾನು ಕೈಗೆತ್ಕೊಳ್ತೀನಿ. ಜೊತೆಗೆ